ಎಲ್ರಿಗೂ ನಮಸ್ಕಾರ. ಸತ್ಸಂಗದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟು ತಮ್ಮೆಲ್ಲರ ಜೊತೆಗೆ ಒಂದಷ್ಟು ಸಮಯ ನನ್ನ ಜೀವನಕ್ಕೆ ಬೇಕಾದಂಥ ಒಂದಷ್ಟು ಆಹಾರ, ಜೀವನಕ್ಕೆ ಬೇಕಾದಂಥ ಆಹಾರ ಅದನ್ನು ಪೂಜ್ಯ ಗುರುಗಳು ನನಗೆ ದಯಪಾಲಿಸಿದ್ದಾರೆ. ಅವರಿಗೆ ಆರಂಭದಲ್ಲೇ ವಂದಿಸಿ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಅವಧಿಯನ್ನು ಆರಂಭ ಮಾಡೋಣ. ಎಂದಿನಂತೆ ನನ್ನ ಅವಧಿಯಲ್ಲಿ ಆರಂಭದಲ್ಲಿ ಒಂದು ಹಾಡಿನ ನಂತರ ನನ್ನ ಅವಧಿಯನ್ನು ಮುಂದುವರಿಸ್ತೀನಿ. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ಮೃತ್ಯು ಭೃತ್ಯನು ಹಿಂದೂ ಭೂಮಿಗೆ ಮರಣ ಕಾದಿದೆ ಸಾವಿಗೆ, ಮರಣ ಕಾದಿದೆ ಸಾವಿಗೆ. ಕೋಟಿ ಕೋಟಿಯ ತರುಣ ಧಮನಿಯ ರಾಷ್ಟ್ರ ಪ್ರೇಮದ ಸ್ರೋತದಿ ನಾಳದಾಳದ ನೆತ್ತರೊರೆಯುವ ದೇಶ ಧರ್ಮದ ಗಾನದಿ ಹೃದಯ ಹೃದಯವು ದುರ್ಗವಾಗಿದೆ, ಅರಿಯನಳಿಸಲು ನಿಂತಿದೆ. ಹಿಂದಿನಂತೆಯೇ ಹಿಂದೂ ಚೇತನ ಇಂದು ಜಾಗೃತವಾಗಿದೆ, ಇಂದು ಜಾಗೃತವಾಗಿದೆ, ಇಂದು ಜಾಗೃತವಾಗಿದೆ. ಕಾಲ ಕಾಲಕ್ಕೆ ಕ್ರಾಂತಿ ಶೂರರ ಕಣಕ್ಕೆ ಕಳುಹುತ ಬೆದರದೆ ಹಿಂದೂ ದೇಶದ ಯುವ ಜನಾಂಗದ ಧ್ಯೇಯ ಬಾವುಟವೇರಿದೆ. ಹಗೆಯ ತುಳಿಯುತ ಗಗನದೆತ್ತರ ಬೆಳೆದು ನಿಲ್ಲುವ ಪೌರುಷ ಪ್ರಕಟವಾಗಿದೆ. ರಾಷ್ಟ್ರ ಗೌರವ ಉಳಿಸಿ ಬೆಳೆಸುವ ಸಾಹಸ, ಉಳಿಸಿ ಬೆಳೆಸುವ ಸಾಹಸ, ಉಳಿಸಿ ಬೆಳೆಸುವ ಸಾಹಸ. ಹೂಣಗ್ರೀಕರ ಆಂಗ್ಲ ಮೊಘಲರ ದಹಿಸಿ ಹುಡಿ ಧೂಳೆಬ್ಬಿಸಿ ಗೆದ್ದ ನೆಲದಲ್ಲಿ ಧರ್ಮವೈರಿಗೆ ಚಿರ ಸಮಾಧಿಯ ನಿರ್ಮಿಸಿ ಪ್ರಳಯ ರುದ್ರನ ಡಮರುವಾದನ ಶೂಲದಲಗಿನ ನರ್ತನ ನಡೆಯಲಿಂದಿ ದೇವಧರೆಯಲಿ ಕಾಲಭೈರವ ನರ್ತನ, ಕಾಲಭೈರವ ನರ್ತನ, ಕಾಲಭೈರವ ನರ್ತನ. ಯಾವ ಮಂದಿಗೂ ಬಾಗೆವೆಂದಿಗೂ ಸ್ವಾಭಿಮಾನದ ಬಲವಿದೆ. ಬರಲಿ ವೈರಿಯು ಗೋರಿ ಕಾದಿದೆ, ಗೆದ್ದು ಬದುಕುವ ಛಲವಿದೆ. ಬಾಳಬಲ್ಲೆವು ಆಳಬಲ್ಲೆವು ನಾಡನುಳಿಸಲು ಬಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರು ನಾಡನುಳಿಸಲು ಬಲ್ಲೆವು, ನಾಡನುಳಿಸಲು ಬಲ್ಲೆವು, ನಾಡನುಳಿಸಲು ಬಲ್ಲೆವು. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ಎಲ್ರಿಗೂ ನಮಸ್ಕಾರ. ಕಳೆದ
3 ವಾರಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಕುರಿತು ತಮ್ಮೊಂದಿಗೆ ಒಂದಷ್ಟು ವಿಷಯವನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಇವತ್ತು ಅದರ ಮುಂದುವರಿದ ಭಾಗ. ನಾನು ಆರಂಭಿಸಿದ ಮೊದಲನೇ ವಾರದಲ್ಲಿ ವಿವೇಕಾನಂದರು ಏನು ಹೇಳಿದರು, 2ನೇ ವಾರದಲ್ಲಿ ಸಾಹಿತ್ಯದ ಸಾಧಕರು, ವಿಶೇಷವಾಗಿ ಇತಿಹಾಸದಲ್ಲಿ ಸಾಧನೆ ಮಾಡಿದಂಥ ಮಹನೀಯರು ಶಿವಾಜಿ ಬಗ್ಗೆ ಏನು ಹೇಳಿದರು ಅನ್ನೋದನ್ನು ಹೇಳಿದ್ದೆ. ಕಳೆದ ವಾರದಲ್ಲಿ ನಾನು ಶಿವಾಜಿ ಮಹಾರಾಜರ ಪರಾಕ್ರಮ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಹೇಳಿದ್ದೆ. ಇವತ್ತು ನಾನು ಶಿವಾಜಿ ಮಹಾರಾಜರ ರಾಜನೀತಿ ಹೇಗಿತ್ತು, ಅವರ ಚಾಣಾಕ್ಷ ಬುದ್ಧಿಮತ್ತೆ ಹೇಗಿತ್ತು ಮತ್ತು ಅವರ ಯೋಜನಾ ಲಹರಿ ಹೇಗಿತ್ತು, ಅದರ ಮುಖಾಂತರ ಸ್ವರಾಜ್ಯದ ಉಳಿವು ಹೇಗಾಯಿತು, ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ವೈರಿಗಳು ಎದುರಾದರೂ ಕೂಡ ಅಂಥವರನ್ನ ಶಿವಾಜಿ ಮಹಾರಾಜರು ಯಶಸ್ವಿಯಾಗಿ ಹೇಗೆ ಎದುರಿಸಿದರು ಮತ್ತು ಆ ಮಾದರಿ ಇಂದಿಗೂ ಹೇಗೆ ಪ್ರಸ್ತುತ ಆಗಿದೆ ಅನ್ನೋದನ್ನ ಇವತ್ತು ಒಂದು ಕಥೆಯ ಮುಖಾಂತರ ತಮ್ಮೆದುರಿಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಅಫ್ಜಲ್ ಖಾನನ್ನ ಶಿವಾಜಿ ಹೊಟ್ಟೆಯನ್ನು ಬಗೆದು, ನಾರಸಿಂಹನಂತೆ ಅಫ್ಜಲ್ ಖಾನನ ಹೊಟ್ಟೆಯನ್ನು ಬಗೆದು ಆತ ಮರಣವನ್ನು ಹೊಂದಿದ. ಶಿವಾಜಿ ಮಹಾರಾಜರು ಗೆದ್ರು. ಅದರ ನಂತರ ಜಗತ್ತಿನೆಲ್ಲೆಡೆ ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆರಂಭ ಆಯಿತು. ದೇಶ ವಿದೇಶಗಳಲ್ಲಿ ಇದೇ ಸುದ್ದಿ ಆಯಿತು. ವಿಶೇಷವಾಗಿ ಇತ್ತ ಹೈದರಾಬಾದಲ್ಲಿ, ವಿಜಯಪುರದಲ್ಲಿ, ಈಗಿನ ವಿಜಯಪುರ, ಬಿಜಾಪುರದಲ್ಲಿ ಮತ್ತು ದೆಹಲಿಯಲ್ಲಿ ಶಿವಾಜಿ ಮಹಾರಾಜರನ್ನ ಕೊಂದಂತ ಸುದ್ದಿ ಬರುತ್ತೆ ಅಂತ ಕಾಯ್ತಾ ಇದ್ದಂಥವರಿಗೆ ದೊಡ್ಡ ಆಘಾತ ಆಯಿತು. ಮತ್ತು ವಿದೇಶಗಳಲ್ಲಿದ್ದಂಥವರಿಗೂ ಕೂಡ ಭಾರತವನ್ನ ಆಗಷ್ಟೇ ಪ್ರವೇಶ ಮಾಡ್ತಾ ಇದ್ದಂತ, ಭಾರತದಲ್ಲಿ ಒಂದು ಹಂತದಲ್ಲಿ ತಾವು ವ್ಯವಹಾರಕ್ಕಾಗಿ ಬಂದಂಥವರು ಅಂತ ಹೇಳ್ತಾನೆ ರಾಜಕೀಯವನ್ನೂ ಮಾಡ್ತಾ ಇದ್ದಂತ ಆಂಗ್ಲರಿಗೆ, ಬ್ರಿಟಿಷರಿಗೆ ಇದೊಂದು ದೊಡ್ಡ ಆಘಾತ ಆಗಿತ್ತು. ಇಂಥವನು ಹೇಗೆ ಇರ್ಲಿಕ್ಕೆ ಸಾಧ್ಯ, ಮೊಘಲರನ್ನು ಎದುರಿಸ್ಕೊಂಡು ಹೇಗಿರ್ಲಿಕ್ಕೆ ಸಾಧ್ಯ ಅನ್ನೋದು ಅವರಿಗೂ ಒಂದು ಪಾಠ ಆಗಿತ್ತು. ಮುಂದಿನ 18 ದಿನ, ಅಂದ್ರೆ ಅಫ್ಜಲ್ ಖಾನ್ ವಧೆಯ ನಂತರ 18 ದಿನ ಇಡೀ ಸ್ವರಾಜ್ಯದಲ್ಲಿ, ಹಿಂದವಿ ಸ್ವರಾಜ್ಯದಲ್ಲಿ ಹರ ಹರ ಮಹಾದೇವ ಘೋಷಣೆ ಮೊಳಗಿತು. ಶಿವಾಜಿ ಸೈನಿಕರು ಸಣ್ಣ ಪ್ರಮಾಣದಲ್ಲಿದ್ದರೂ ಕೂಡ ಹಳ್ಳಿಗಳಿಗೆ ಕುದುರೆಗಳನ್ನು ದೌಡಾಯಿಸಿದರು. ಎಲ್ಲ ಜನರಿಗೆ ವಿಶ್ವಾಸವನ್ನು ಮೂಡಿಸಿದ್ರು. ನಾವು ಗೆದ್ದಿದ್ದೀವಿ, ಸ್ವರಾಜ್ಯ ಜೀವಂತವಾಗಿದೆ, ಸ್ವರಾಜ್ಯದ ಜನರು ನಿಶ್ಚಿಂತೆ ಜೀವನವನ್ನು ಮಾಡಬಹುದು ಅನ್ನೋ ಸಂದೇಶವನ್ನ ಘೋಷಣೆಗಳ ಮೂಲಕ ತಲುಪಿಸಿದ್ರು. ಆದರೆ ಇಂತಹ ಘಟನೆಗಳು ಗುಪ್ತಚಾರರ ಮೂಲಕ ಆದಿಲ್ ಶಾಹಿ ಕೂಡ ತಲುಪ್ತಾ ಇತ್ತು. ಬಿಜಾಪುರದ ಆದಿಲ್ ಶಾಹಿ ಒಂದು ಕ್ಷಣವೂ ಸಮಾಧಾನವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾತ್ರಿ ಮಲಗಿದ್ರೆ ಶಿವಾಜಿ ಅಂತ ಯಾವುದೋ ವೈರಿ, ಯಾವುದೋ ದೆವ್ವದ ರೀತಿಯಲ್ಲಿ ಯಾರೋ ಬಂದ ಹಾಗೆ, ಸೈತಾನದ ರೀತಿಯಲ್ಲಿ ಬಂದ ಹಾಗೆ ಅವನಿಗೆ ಭಾಸ ಆಗ್ತಾ ಇತ್ತಂತೆ. ಕನಸಿನಲ್ಲಿಯೂ ಆತ ಬೆಚ್ಚಿ ಬೀಳ್ತಾ ಇದ್ದ. ಏನಾದ್ರೂ ಮಾಡಿ ಶಿವಾಜಿಯನ್ನ, ಇಂಥ ಘೋರ ಕಪಟಿಯನ್ನ, ಶಿವಾಜಿಯನ್ನು ಮುಗಿಸ್ಬೇಕು ಅಂತ ಆದಿಲ್ ಶಾಹಿ ಅನಿಸ್ಕೋತಾ ಇದ್ದ. ಯಾರ ಶಿವಾಜಿಯನ್ನು ಎದುರಿಸೋರು? ರಣವೇಳ್ಯವನ್ನು ಕೊಟ್ಟಾಗಲೇ ಯಾರೂ ಬಂದಿರಲಿಲ್ಲ. ಇದ್ದುದರಲ್ಲಿ ಮಹಾನ್ ಪ್ರತಾಪಿಯಾದಂಥ ಅಫ್ಜಲ್ ಖಾನ್, ಸ್ವತಃ ಆದಿಲ್ ಶಾಹಿಯು ಕೂಡ ಒಂದು ಕ್ಷಣ ಹೆದರ್ತಾ ಇದ್ದಂತೆ, ಔರಂಗಜೇಬ್ ಕೂಡ ಹೆದರ್ತಾ ಇದ್ದ. ಅಂತಹ ಅಫ್ಜಲ್ ಖಾನನೇ ಮರಣ ಹೊಂದಿದ್ದಾನೆ ಅಂತ ಆದ್ರೆ ಇನ್ನು ಯಾರು ಶಿವಾಜಿನ ಎದುರಿಸ್ಲಿಕ್ಕೆ ಮುಂದೆ ಬರ್ತಾರೆ? ಆದ್ರೆ ಕುತಂತ್ರಿ ಬುದ್ಧಿ ಇದ್ದಂತ ಆದಿಲ್ ಶಾಹಿಗೆ ಇನ್ನೊಂದು ಯೋಚನೆ ಬಂತು. ಯಾವುದೋ ಕಾರಣಕ್ಕೆ ತನ್ನ ಮೇಲೆ, ಆದಿಲ್ ಶಾಹಿಯ ಮೇಲೆ ಕೋಪ ಮಾಡಿಕೊಂಡು ದೂರದಲ್ಲಿದ್ದಂತಹ, ಅಂದ್ರೆ ವ್ಯಾವಹಾರಿಕವಾಗಿ ದೂರದಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಇದ್ದ. ಆತನು ಕೂಡ ಅಫ್ಜಲ್ ಖಾನ್ ರೀತಿಯಲ್ಲೇ ಅತ್ಯಂತ ಕ್ರೂರಿ, ಮಹಾಪರಾಕ್ರಮಿ ಕೂಡ. ಅವನ ಪರಾಕ್ರಮದಲ್ಲಿ ಎರಡು ಮಾತಿರಲಿಲ್ಲ. ಆತನೇ ಸಿದ್ದಿ ಜೌಹರ್. ಸಿದ್ದಿ ಜೌಹರ್ ಆತ ಮಹಾಪರಾಕ್ರಮಿಯಾಗಿದ್ದ. ಅವನನ್ನ ತುಂಬಾ ಗೌರವಪೂರ್ವಕವಾಗಿ ಬಿಜಾಪುರದ ಸಭೆಗೆ ಕರ್ಕೊಂಡ್ಬರ್ಲಾಯ್ತು. ಅಲ್ಲಿ ಬಂದು ರಾಜ ಮರ್ಯಾದೆಯನ್ನ, ಸಕಲ ರಾಜ ಮರ್ಯಾದೆಯನ್ನು ಕೂಡ ಆದಿಲ್ ಶಾಹಿ ಮಾಡ್ತಾನೆ. ಸಿದ್ದಿ ಜೌಹರ ಬಹಳ ಸಂತೃಪ್ತನಾಗ್ತಾನೆ. ತನ್ನಿಂದ ಏನೋ ಸಹಾಯ ಆಗ್ಬೋದೇನೋ ಅಂತ ಕೇಳ್ತಾನೆ ಕೂಡ. ಅದಕ್ಕೆ ತಕ್ಕಂತೆ ಆದಿಲ್ ಶಾಹಿ ಅವನಿಗೆ 15,000 ರಾವುತರು, 20,000ಕ್ಕೂ ಹೆಚ್ಚು ಪದಾತಿಗಳು, ಅಂದ್ರೆ ಕಾಲ್ದಳದ ಸೈನಿಕರು ಮತ್ತು ಸಾವಿರ ಸಂಖ್ಯೆಯಲ್ಲಿ ಒಂಟೆ ಮತ್ತು ಕುದುರೆಗಳನ್ನು ಕೂಡ ಕೊಡ್ತಾ, ಒಂಟೆ ಆನೆಗಳ ಸೈನ್ಯವನ್ನು ಕೂಡ ಕೊಡ್ತಾ ಶಿವಾಜಿಯನ್ನ ನೀನು ಮುಗಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ತನ್ನ ಜೊತೆಯಲ್ಲಿದ್ದಂಥ ಬಹಳ ಸಶಕ್ತರಾಗಿದ್ದಂತಹ ಸರ್ದಾರರನ್ನು ಕೂಡ ಸಿದ್ದಿ ಜೌಹರನ ಜೊತೆಗೆ ಕಳಿಸ್ಕೊಡುವಂತ ಪ್ರಯತ್ನವನ್ನ ಆದಿಲ್ ಶಾಹಿ ಮಾಡ್ತಾನೆ. ಸಿದ್ದಿ ಜೌಹರ ಇದೊಂದು ಅವಕಾಶ ಅಂತ ಅನ್ಕೋತಾನೆ. ಯಾಕೆಂದ್ರೆ ಮುಂದೊಂದು ದಿನ ಸಾಮ್ರಾಜ್ಯಕ್ಕೆ ತಾನೇ ರಾಜ ಆಗ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೇನು. ಅದಕ್ಕಾಗಿ ಆತ ಇದನ್ನು ಬಹಳ ಸಂತೋಷದಿಂದ ಒಪ್ಕೋತಾನೆ. ಇಡೀ ಸೈನ್ಯ ಹೊರಡುತ್ತೆ. ಆ ಹೊತ್ತಿಗೆ, ಅಂದ್ರೆ
ಸಿದ್ದಿ ಜೌಹರ ಯುದ್ಧಕ್ಕೆ ಬರ್ತಾ ಇರುವಂತ ಸಮಯದಲ್ಲಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ವಲೆ ಆಗಿತ್ತಲ್ಲ, ಹಾಗಾಗಿ ಒಂದು ಕಡೆ ಸ್ವತಃ ಶಿವಾಜಿ ಮಹಾರಾಜರು ಸಾಮ್ರಾಜ್ಯದಲ್ಲಿ ನೆಮ್ಮದಿಗೋಸ್ಕರ ಮತ್ತು ವಿಷಯ ತಿಳಿಸುವುದಕ್ಕೋಸ್ಕರ ಸ್ವತಃ ಅವರು ಹೊರಟಿದ್ರು. ಅದೇ ತರ ತಾನಾಜಿ ಮಾಲ್ಸುರೆ ಕೂಡ ಹೊರಟಿದ್ದ ಇನ್ನೊಂದು ದಿಕ್ಕಲ್ಲಿ. ಶಿವಾಜಿ ಮಹಾರಾಜರು ಆ ಹೊತ್ತಿಗೆ ಮೀರಜ್ಗೆ ಮುತ್ತಿಗೆ ಹಾಕೊಂಡು ಅಲ್ಲಿ ಕುಳಿತಿದ್ರು, ಮೀರಜಲ್ಲಿ ಇದ್ರು. ಈ ಸುದ್ದಿ ತಿಳಿತಾ ಇದ್ದಂತೆ, ಅಂದ್ರೆ ಸಿದ್ದಿ ಜೌಹರ ಸಾವಿರ ಸಂಖ್ಯೆ ತನ್ನ ಮೇಲೆ ದಂಡೆತ್ತಿ ಬರ್ತಾ ಇದ್ದಾನೆ ಅನ್ನೋ ವಿಷಯ ಗುಪ್ತಚರರ ಮುಖಾಂತರ ಗೊತ್ತಾದ ತಕ್ಷಣನೇ ಶಿವಾಜಿ ಮಹಾರಾಜರಿಗೆ ಅನಿಸ್ತು, ಬಯಲಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ಇಂದು ಸಿದ್ದಿ ಜೌಹರನ್ನ ಎದುರಿಸೋದು ಕಷ್ಟ. ಯಾಕೆಂದ್ರೆ ತನ್ನ ಸೈನ್ಯದ ಸಂಖ್ಯೆ ಏನು ಅಂತ ಗೊತ್ತು, ಎದುರಾಳಿಯ ಸೈನ್ಯ ಬಲ ಏನು ಅಂತ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು ನಿಧಾನವಾಗಿ ಮೀರಜ್ಜಿಂದ ಪನ್ನಾಳಗಡಕ್ಕೆ ಹೊರಟು ಹೋಗ್ತಾರೆ. ಪನ್ನಾಳಗಡಕ್ಕೆ ಹೋಗ್ತಾ ಇದ್ದಂತೆನೇ ಸಿದ್ದಿ ಜೌಹರನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಯಾಕೆ ಗೊತ್ತಾ, ತಾನು ಬರ್ತಾ ಇರುವಂತ ವಿಷಯ ತಿಳಿದ ತಕ್ಷಣನೇ ಯುದ್ಧ ಮಾಡ್ಲಿಕ್ಕೆ ಬರ್ಬೇಕಾದಂತ ಶಿವಾಜಿ ಭಯ ಪಟ್ಟುಕೊಂಡು ಪನ್ನಾಳಗಡಕ್ಕೆ ಓಡ್ ಹೋಗಿದ್ದಾನೆ ಅಂತ ಅನ್ಕೋತಾರೆ. ಶಿವಾಜಿ ಮಹಾರಾಜರ ಯುದ್ಧ ತಂತ್ರ ಈ ಸಿದ್ದಿ ಜೌಹರನಿಗೆ ಹೇಗೆ ಅರ್ಥ ಆಗ್ಬೇಕು, ಆತ ಅನ್ಕೊಂಡು ತನಗೆ ಭಯ ಪಟ್ಟ ಅಂತ. ಆತನು ನೋಡ್ಲಿಕ್ಕೆ ದೈತ್ಯಾಕಾರವಾಗೇ ಇದ್ದ, ಅವನ ತಲೆಯಲ್ಲೂ ಮಿದುಳಿತ್ತು, ಶಿವಾಜಿ ತಲೆಯಲ್ಲೂ ಕೂಡ ಮಿದುಳು ಎಲ್ಲವೂ ಇತ್ತು. ಆದ್ರೆ ಈ ಧೈರ್ಯದ, ಈ ಬುದ್ಧಿವಂತಿಕೆಯ ಒಂದಷ್ಟು ಅಂಶ ಹೆಚ್ಚಿಗೆ ಶಿವಾಜಿ ತಲೆಯಲ್ಲಿತ್ತು. ಅದು ಸಿದ್ದಿ ಜೌಹರನ್ ತಪ್ಪಲ್ಲ, ಬಹುಶಃ ಅಲ್ಲ ಮಾಡಿರುವಂತ ತಪ್ಪಿರ್ಬೇಕು. ಅದ್ರ ಪರಿಣಾಮವಾಗಿ ಆತ ನಂಬ್ಕೊಂಡ ಶಿವಾಜಿ ಭಯ ಪಟ್ಟಿದ್ದಾನೆ ಅಂತ. ಇತ್ತ ಶಿವಾಜಿ ಮಹಾರಾಜರು ಪನ್ನಾಳಗಡಕ್ಕೆ ಬಂದ್ರು. 1660ನೇ ಇಸ್ವಿ ಯುಗಾದಿ ದಿವಸ ಶಿವಾಜಿ ಮಹಾರಾಜರು ಪನ್ನಾಳಕ್ಕೆ ಬಂದ್ರು. ಆದ್ರೆ ಪನ್ನಾಳಗಡ ಯುಗಾದಿ ಹೊಸ ವರ್ಷದ ದಿನ ಸಂತಸದ ದಿನ ಆಗಿರಲಿಲ್ಲ. ಯಾಕೆಂದ್ರೆ ಸ್ವರಾಜ್ಯಕ್ಕೆ ಇನ್ನೊಂದು ಆಪತ್ತು ಎದುರಾಗಿತ್ತು, ಅದು ಸಿದ್ದಿ ಜೌಹರನ ಮುಖಾಂತರ. ಸಿದ್ದಿ ಜೌಹರ್ ಪನ್ನಾಳವನ್ನು ಮುತ್ತದ, ಇನ್ನು ಸದ್ಯದಲ್ಲೇ ಮಳೆಗಾಲ ಆರಂಭ ಆಗೋದಿತ್ತು. ಸಿದ್ದಿ ಜೌಹರ್ನಿಗೆ ಗೊತ್ತಿತ್ತು ಮಳೆಗಾಲ ಆರಂಭ ಆದ್ರೆ ಯುದ್ಧ ಮಾಡೋದು ಕಷ್ಟ ಅಂತ. ಅದಕ್ಕಾಗಿ ಮಳೆಗಾಲ ಆರಂಭಕ್ಕೆ ಮೊದಲೇ ತಾನು ಶಿವಾಜಿಯನ್ನ ಯುದ್ಧದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು ಮುಂದೆ ಮಳೆಗಾಲ ಆರಂಭ ಆಗುತ್ತೆ, ಸಿದ್ದಿ ಜೌಹರನ ವಿಲಾಸಿ ಸೇನೆ, ಮೊಘಲ ಸೇನೆ ಈ ಪಶ್ಚಿಮ ಘಟ್ಟದ ಏನು ಸುರಿಮಳೆಗೆ ಅವರು ತಡ್ಕೊಳ್ಳಲ್ಲ, ಹೊರಟು ಹೋಗ್ತಾರೆ ಬಹುಶಃ ಅಂತ ಶಿವಾಜಿ ಮಹಾರಾಜ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಹಾಗಾಗಿಲ್ಲ. ಬದಲಾಗಿ ಸಿದ್ದಿ ಜೌಹರ್ ತನ್ನ ಮುತ್ತಿಗೆಯನ್ನ ಇನ್ನೂ ಬಲಪಡಿಸ್ಕೊಂಡ. ಮಳೆಗಾಲವೂ ಆರಂಭ ಆಯಿತು. ಅದೇ ಹೊತ್ತಿಗೆ ಶಿವಾಜಿ ಮಹಾರಾಜರು ಪನ್ನಾಳಕ್ಕೆ ಬರಲಿಕ್ಕೆ ಇನ್ನೊಂದು ಕಾರಣವೂ ಇತ್ತು. ಅದೇನಂದ್ರೆ ಸ್ವರಾಜ್ಯದ ಮಧ್ಯದಲ್ಲಿರುವಂತ ಶಿವಾಜಿ ಮಹಾರಾಜರ ರಾಯಗಢಕ್ಕೋ ಇನ್ಯಾವುದೋ ಪ್ರದೇಶಕ್ಕೆ ಶಿವಾಜಿ ಮಹಾರಾಜರು ಹೋಗಿದ್ರೆ ವೈರಿ ಸ್ವರಾಜ್ಯದ ಮಧ್ಯ ತನಕನೂ ಕೂಡ ಶಿವಾಜಿಯನ್ನು ಅಟ್ಟಿಸ್ಕೊಂಡು ಬರುವಂತ ಭಯ ಇತ್ತು, ಸಾಧ್ಯತೆ ಇತ್ತು. ಪನ್ನಾಳ ಇರುವಂಥದ್ದು ಸ್ವರಾಜ್ಯದ ಗಡಿಯಲ್ಲಿ, ಹಾಗಾಗಿ ಗಡಿಯಲ್ಲೇ ವೈರಿಯನ್ನ ತಡೆದು ನಿಲ್ಲಿಸಬೇಕು, ಆಗ ಸ್ವರಾಜ್ಯಕ್ಕೆ ಹೆಚ್ಚಿನ ಹಾನಿ ಆಗಲ್ಲ ಅಂತ. ಯಾಕೆಂದ್ರೆ ಆದಿಲ್ ಶಾಹಿಯ ಅಥವಾ ಸಿದ್ದಿ ಜೌಹರನ ಸೈನಿಕರು ಬರುವಾಗ ಉದ್ದಕ್ಕೂ ಧ್ವಂಸ ಮಾಡ್ಕೊಂಡೇ ಬರ್ತಾ ಇದ್ರಲ್ಲ. ಹಿಂದೆ ಅಫ್ಜಲ್ ಖಾನನ ವಿಷಯದಲ್ಲೂ ಕೂಡ ನಾವು ಅದನ್ನೇ ನೋಡ್ತೀವಿ, ಈಗಲೂ ಹಾಗೆ ಆಗಿತ್ತು ಕೂಡ. ಅದಕ್ಕಾಗಿ ಪನ್ನಾಳವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಅದಿತ್ತು. ಜೊತೆಗೆ ಪನ್ನಾಳ ಮತ್ತು ವಿಶಾಲಗಡ ಇಂಥವೆಲ್ಲವೂ ಕೂಡ ಬಹಳ ಕಡಿದಾದಂತಹ ಪ್ರದೇಶದಲ್ಲಿ ನಿರ್ಮಾಣ ಆದಂತಹ ಕೋಟೆಗಳು. ಅಲ್ಲಿಗೆ ಈ ಸಿದ್ದಿ ಜೌಹರನ ಮೊಘಲ್ ಸೈನಿಕರು ಬರುವಂತದ್ದು ಅಸಾಧ್ಯ ಅನ್ನೋದು ಕೂಡ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಅದಕ್ಕಾಗಿ ಪನ್ನಾಳವನ್ನ ಆಯ್ಕೆ ಮಾಡ್ಕೊಂಡಿದ್ರು. ಸಿದ್ದಿ ಜೌಹರ ಪನ್ನಾಳಕ್ಕೆ ಬರ್ತಾ ಇದ್ದಂತನೇ ತನ್ನ ಪಹರೆಯನ್ನ, ತನ್ನ ಮುತ್ತಿಗೆಯನ್ನು ಇನ್ನೂ ಬಲಪಡಿಸ್ಕೊಂಡ. ಅದೇ ಹೊತ್ತಿಗೆ ಇವನತ್ರ ಪನ್ನಾಳದ ಕೋಟೆಯನ್ನ ಛಿದ್ರ ಮಾಡುವಂತ ದೊಡ್ಡ ಪ್ರಮಾಣದ ತೋಪುಗಳಿರ್ಲಿಲ್ಲ, ಸಣ್ಣ ಪ್ರಮಾಣದ ತೋಪುಗಳು ಮಾತ್ರ ಇದ್ವು. ಅದಕ್ಕಾಗಿ ಆಗಷ್ಟೇ ಕಾಲೂರ್ತಾ ಇದ್ದಂತ ಬ್ರಿಟಿಷರ ಸಹಾಯವನ್ನ ಈತ ಕೇಳ್ತಾನೆ ಸಿದ್ದಿ ಜೌಹರ್. ಆ ಹೊತ್ತಿಗಾಗಲೇ ಬ್ರಿಟಿಷರಿಗೆ ಒಂದು ಪಾಠವನ್ನು ಶಿವಾಜಿ ಮಹಾರಾಜ ಕಲಿಸಿದ್ರು. ಅದರ ಪ್ರಕಾರ ಒಪ್ಪಿಗೆ ಆಗಿತ್ತು, ಶಿವಾಜಿ ಮಹಾರಾಜರ ತಂಟೆಗೆ ಬ್ರಿಟಿಷರು ಬರಲ್ಲ ಅಂತನೂ ಇತ್ತು. ಆದ್ರೆ ಶಿವಾಜಿ ಮಹಾರಾಜ ಇರುವಂತ ಈ ಒತ್ತಡದಲ್ಲಿ ಬಹುಶಃ ಶಿವಾಜಿಯನ್ನು ಬದುಕಲ್ಲ ಅಂತ ಬ್ರಿಟಿಷರು ಒಪ್ಪಂದವನ್ನು ಮುರಿದ್ರು. ಅಷ್ಟೇ ಅಲ್ಲ, ತೋಪುಗಳನ್ನು ಕೂಡ ಕಳಿಸ್ಕೊಟ್ರು. ಆ ತೋಪಿನ ಮುಖಾಂತರ ಪನ್ನಾಳದ ಒಂದು ಬುರುಜನ್ನು ಕೂಡ ಉದುರಿಸುವಂತ ಹೊಡೆದು ಹಾಕುವಂತ ಪ್ರಯತ್ನವನ್ನು ಕೂಡ ಸಿದ್ದಿ ಜೌಹರ ಮಾಡ್ತಾನೆ. ಇದೆಲ್ಲದರ ಮಧ್ಯೆ ಸಿದ್ದಿ ಜೌಹರ್ ಇನ್ನೊಂದು ಕೆಲಸವನ್ನು ಮಾಡ್ತಾನೆ. ಅವನಿಗೆ ಏನನ್ಸುತ್ತೆ, ಈ ಸೈನಿಕರು ಅಕಸ್ಮಾತ್ ಶಿವಾಜಿ ಮಹಾರಾಜರು ಹೇಳಲಿಕ್ಕಾಗಲ್ಲ, ಆತಂತ್ರ ಸೈತಾನ ಇದ್ದ ಹಾಗಿದ್ದಾನೆ ಅವರಿಗೆ, ಹಾಗಾಗಿ ಇನ್ನೇನೋ ಮ್ಯಾಜಿಕ್ ಮಾಡಿಬಿಡುವುದು ಅನ್ನೋ ಕಾರಣಕ್ಕೆ ಔರಂಗಜೇಬನಿಂದಲೂ ಸಹಾಯವನ್ನ ಸಿದ್ದಿ ಜೌಹರ ಕೇಳ್ತಾನೆ. ಅದಕ್ಕಾಗಿ
ಔರಂಗಜೇಬನು ಕಾಯ್ತಾ ಇದ್ದ. ಈಗಾಗಲೇ ಔರಂಗಜೇಬನಿಗೆ ಒಂದು ಬಿಸಿ ಮುಟ್ಟಿತ್ತಲ್ಲ ಅಫಜಲ್ ಖಾನನ ವಧೆ ಆದ ನಂತರ. ಅದಕ್ಕಾಗಿ ಅತ್ತ ಔರಂಗಜೇಬನು ಕೂಡ ಇನ್ನೊಬ್ಬ ಅಷ್ಟೇ ಪರಾಕ್ರಮಿಯಾದಂತ ಇನ್ನೊಬ್ಬ ಶೈಸ್ತೆ ಖಾನ್ ಅನ್ನುವಂತ ಒಬ್ಬ ಪರಾಕ್ರಮಿಯ ಜೊತೆಗೆ ದೊಡ್ಡ ಸೈನ್ಯವನ್ನ ಔರಂಗಜೇಬ್ ಕಳಿಸ್ಕೊಡ್ತಾನೆ. 77,000ಕ್ಕೂ ಹೆಚ್ಚು ರಾವುತರು, 20,000ಕ್ಕೂ ಹೆಚ್ಚು ಕಾಲ್ದಳ, ಅಷ್ಟೇ ಆನೆ, ಕುದುರೆಗಳು, ಇವೆಲ್ಲದರ ಸಹಿತ, ಒಂಟೆಗಳ ಸಹಿತ ಒಟ್ಟು ದೊಡ್ಡ ಸೈನ್ಯ, 1,00,000ಕ್ಕೂ ಹೆಚ್ಚು ದೊಡ್ಡ ಸೈನ್ಯ. ಅದು ಔರಂಗಜೇಬನ ಸೈನ್ಯ ಶೈಸ್ತೆ ಖಾನನ ಮುಖಾಂತರ ಅದು ಬಂದಿಳಿಯುತ್ತೆ. ಜೊತೆಗೆ ಶೈಸ್ತೆ ಖಾನನಿಗೆ ಔರಂಗಜೇಬ್ ಇನ್ನೊಂದು ಸಣ್ಣ ಕಿವಿ ಮಾತನ್ನ ಹೇಳ್ತಾನೆ. ಅದು ಹಿಂದವಿ ಸ್ವರಾಜ್ಯಕ್ಕೆ ದೊಡ್ಡ ವರದಾನವಾಯಿತು. ಏನದು ಅಂದ್ರೆ, ನೀನು ಆದಿಲ್ ಶಾಹಿ ಸೈನ್ಯ ಸಂಗಡ ಸೇರಬಾರದು, ಅಂದ್ರೆ ಸಿದ್ದಿ ಜೌಹರನ ಸೈನ್ಯ ಸಂಗಡ ಸೇರಬಾರದು, ಪ್ರತ್ಯೇಕವಾಗಿ ಯುದ್ಧ ಮಾಡಬೇಕು. ಸಾಧ್ಯ ಆದ್ರೆ ಶಿವಾಜಿಯನ್ನು ಇತ್ತ ಆದಿಲ್ ಶಾಹಿಯ ಸೈನ್ಯವನ್ನು ಅಂದ್ರೆ ಸಿದ್ದಿ ಜೌಹರನ ಸೈನ್ಯವನ್ನು ಒಟ್ಟೊಟ್ಟಿಗೆ ಮುಗಿಸು. ಯಾಕೆಂದ್ರೆ ಅವ್ರ ಹತ್ರ ಇರುವಂತ ಸೈನ್ಯ ಕಡಿಮೆ, ಶಿವಾಜಿ ಹತ್ರ ಅಂತೂ ಸೈನ್ಯವೇ ಕಡಿಮೆ. ಮತ್ತು ಔರಂಗಜೇಬ ಕಳಿಸಿರುವಷ್ಟು ಸೈನ್ಯ ಈತ ಸಿದ್ದಿ ಜೌಹರ್ನ ಹತ್ರ ಇರಲಿಲ್ಲ. ಉಪಾಯವಾಗಿ ಎರಡನ್ನೂ ಕೂಡ ಒಟ್ಟಿಗೆ ಸಾಧಿಸುವಂತ ಶೈಸ್ತೆ ಖಾನನಿಗೆ ಔರಂಗಜೇಬ್ ಹೇಳಿ ಕಳಿಸಿದ್ದ. ಅದಕ್ಕಾಗಿ ಶೈಸ್ತೆ ಖಾನ್ ಬಂದಂತವನು ಪುಣೆಯಲ್ಲಿ ಬಂದು ಠಿಕಾಣಿ ಹೂಡಿದ್ದ. ಇತ್ತ ಎಲ್ಲಿ ಸಿದ್ದಿ ಜೌಹರ ಬಂದು ಮುತ್ತಿಗೆ ಹಾಕಿದ್ನೋ ಪನ್ನಾಳಕ್ಕೆ, ಅಲ್ಲಿಯ ತನಕ ಆತ ಬಂದಿರಲಿಲ್ಲ. ಇದು ಔರಂಗಜೇಬ್ ಮಾಡಿರುವಂತ ತಂತ್ರ. ಆದ್ರೆ ಹಿಂದವಿ ಸ್ವರಾಜ್ಯಕ್ಕೆ ಅದೊಂದು ವರದಾನವಾಗಿ ಪರಿಣಾಮ ಆಯಿತು. ಬಹುಶಃ ಇತ್ತ ಸಿದ್ದಿ ಜೌಹರ್, ಆ ಕಡೆ ಶೈಸ್ತೆ ಖಾನನ ಸೈನ್ಯ ಎರಡು ಒಟ್ಟೊಟ್ಟಿಗೆ ಬಂದಿದ್ರೆ ಆ ಲಕ್ಷ ಲಕ್ಷ ಸೈನಿಕರನ್ನ ಎದುರಿಸುವಂತ ಬಹುಶಃ ತಾಕತ್ತು ಈ ಮಾವಳಿಗ ಸಣ್ಣ ಸೈನ್ಯಕ್ಕೆ ಬಹುಶಃ ಬಹಳ ಕಷ್ಟ ಆಗ್ತಾ ಇತ್ತು. ಆದ್ರೆ ಏನೋ ಅದೃಷ್ಟ, ಇಬ್ರು ಕೂಡ ಪ್ರತ್ಯೇಕವಾಗಿ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಆ ಪ್ರಕಾರ ಶೈಸ್ತೆ ಖಾನ್ ಪುಣೆಗೆ ಬಂದು ಉಳ್ಕೊಂಡ, ಪ್ರತ್ಯೇಕವಾಗಿ ಯುದ್ಧ ಮಾಡಬೇಕು ಅಂತ ಯೋಚನೆ ಮಾಡಿದ. ಇತ್ತ ರಾಯಗಢದಲ್ಲಿ ಜೀಜಾಮಾತೆ ಇದ್ರು, ಶಿವಾಜಿ ಮಹಾರಾಜರ ತಾಯಿ. ಅವರಿಗೆ ಒಂದೇ ಯೋಚನೆ, ಇತ್ತ ಶಿವಾಜಿ ಹೇಗೆ ಬದುಕ್ತಾನೆ, ಇದೆಲ್ಲ ಸುದ್ದಿಗಳು ಅವರಿಗೆ ಹೋಗ್ತಾ ಇತ್ತಲ್ಲ, ಅವರಿಗೆ ತಳಮಳ. ಈ ಸುದ್ದಿ ತಿಳಿದ ತಕ್ಷಣನೇ ಅತ್ತ ದಂಡಯಾತ್ರೆಗೆ ಹೊರಟಂತ ಇನ್ನೊಬ್ಬ ಮಹಾಶೂರ ತಾನಾಜಿ ಮಾಲ್ಸುರೆ, ಅವನು ಕೂಡ ರಾಯಗಢಕ್ಕೆ ಬಂದು ಸೇರ್ಕೋತಾನೆ, ಜೀಜಾಮಾತೆಯನ್ನು ಸಮಾಧಾನ ಮಾಡೋ ಕೆಲಸ ಮಾಡ್ತಾನೆ. ಆದ್ರೆ ಇಬ್ಬರಿಗೂ ಸಮಾಧಾನ ಇರಲ್ಲ. ಹೀಗೆ ಈ ಎಲ್ಲ ಸಂಗತಿಗಳ ನಡುವೆ ಮುತ್ತಿಗೆ ಹಾಕಿದ್ದು 4 ತಿಂಗಳುಗಳೇ ಕಳೆದು ಹೋಗುತ್ತೆ. ಮಳೆಗಾಲ ಶುರು ಆಗುತ್ತೆ. ಈ ಸಿದ್ದಿ ಜೌಹರ್ ಸೈನಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಘೋರ ಮಳೆಯಲ್ಲಿ ಸೈನಿಕರು ಕಂಗೆಡಬಾರದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಸೈನ್ಯಕ್ಕೆ ಚಪ್ಪರವನ್ನು ಹಾಕಿಸ್ತಾರಂತೆ. ಅಂದ್ರೆ ಸೈನಿಕರು ಹೆದರಬಾರದು ಅಂತ. ಎಂಥ ಬಲಾಢ್ಯವಾದಂಥ ವ್ಯವಸ್ಥೆ ಅವ್ರದಿತ್ತು ಅಂತ ಗಮನಿಸಿ. ಈ ಸಂದರ್ಭದಲ್ಲಿ ತುಂಬಾ ಇದೆ ಹೇಳೋದಕ್ಕೆ. ನಾನು ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ, ನನ್ನ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. 1960ನೇ ಇಸ್ವಿ ಜುಲೈ 11ಕ್ಕೆ ಶಿವಾಜಿ ಮಹಾರಾಜರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ. ಆವತ್ತಿನ ಉಪಾಯದ ಪ್ರಕಾರ ಗಂಗಾಧರ್ ಪಂಥ ಅಂತ ಒಬ್ಬರು ರಾಯಭಾರಿಗಳು, ಶಿವಾಜಿ ರಾಯಭಾರಿಗಳು, ಅವರು ಪನ್ನಾಳಗಡದ ಕೋಟೆಯ ಬಾಗಿಲನ್ನು ತೆಗೆದು, ಹೆಬ್ಬಾಗಿಲನ್ನು ತೆಗೆದು ಕೆಳಕ್ಕೆ ಇಳಿದು ಬರ್ತಾರೆ. ಅವ್ರು ಇಳಿದು ಬರುವಾಗ ಅವರಿಗೆ ಅನ್ಸತ್ತೆ, ಇತ್ತ ಸಿದ್ದಿ ಜೌಹರ್ನ ಸೈನಿಕರಿಗೆ ಮತ್ತು ಸಿದ್ದಿ ಜೌಹರ್ನ ಗೂಢಚಾರರಿಗೆ ಇನ್ನು ಮುಗೀತು. 4-6 ತಿಂಗಳು ಶಿವಾಜಿ ಮೇಲೆ ಇದ್ದ, ಬಹುಶಃ ಅಲ್ಲಿ ಊಟಕ್ಕೂ ಕೂಡ ಗತಿ ಇರ್ಲಿಕ್ಕಿಲ್ಲ, ಅದಕ್ಕಾಗಿ ಸಂಧಾನಕ್ಕೆ ಬರ್ತಾ ಇದ್ದಾನೆ ಅಂತ. ಹಾಗೆ ಆಯ್ತು ಕೂಡ. ಬಂದಿರುವಂತ ಗಂಗಾಧರ ಪಂತರು ಸಂಧಾನದ ಮಾತನ್ನೇ ಆಡಿದ್ರು. ಸಿದ್ದಿ ಜೌಹರ ಆರಂಭದಲ್ಲಿ ನಂಬಿಲ್ಲ, ಆದ್ರೂ ನಂಬಲೇಬೇಕಾಯ್ತು. ಯಾಕೆಂದ್ರೆ ಬಂದಿರುವಂತ ಗಂಗಾಧರ ಪಂತರು ನಂಬುವ ರೀತಿಯಲ್ಲೇ ಮನವೊಲಿಸಿದ್ರು. ಶಿವಾಜಿ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ದಾನೆ ಅಂತಾನೆ ಹೇಳಿದ್ರು. ಅವನಿಗೆ ತಿನ್ನೋದಕ್ಕೂ ಗತಿ ಇಲ್ಲ, ಒಳಗಿರುವಂತ ಸೈನಿಕರಿಗೆ, ಅಲ್ಲಿರುವಂತ ಜನಗಳಿಗೆ ಊಟಕ್ಕೆ ಗತಿ ಇಲ್ಲ, 4 ತಿಂಗಳುಗಳಿಂದ ಒಳಗಿದ್ದಾನೆ ಅಂತ ನಂಬಿಸಿದ್ರು. ಆಗ್ಲೇ ಹೇಳಿದ್ನಲ್ಲ, ಅಲ್ಲ ಕೊಟ್ಟಿರುವಂತ ಬುದ್ಧಿನೇ ಕಡಿಮೆ ಇದ್ರೆ ಅಗೇನ್ ಅದು ಸಿದ್ದಿ ಜೌಹರನ್ ತಪ್ಪಲ್ವಲ್ಲ. ಅದಕ್ಕಾಗಿ ಆತ ನಂಬದ. 1960 ಜುಲೈ 12 ರಾತ್ರಿ ಶಿವಾಜಿ ಮಹಾರಾಜರು ಇನ್ನೊಂದು ಯೋಜನೆಯನ್ನು ಮಾಡಿದರು. ಸಂಧಾನಕ್ಕೆ ಬರೋದು ನಿಶ್ಚಯ ಆಗಿತ್ತು, ಎಲ್ಲರೂ ಕೂಡ ಸಂತೋಷದಲ್ಲಿ ಮಲಗಿದ್ರು. ಆದರೆ 1960 ಜುಲೈ 12 ರಾತ್ರಿ 600 ಜನ ನಂಬಿಕಸ್ಥ ಸೈನಿಕರ ಜೊತೆಗೆ ಶಿವಾಜಿ ಮಹಾರಾಜರು ಪನ್ನಾಳದಿಂದ ಹೊರಗಡೆ ಹೋಗಬೇಕು, ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿದರು. ಎಲ್ರಿಗೂ ಆಶ್ಚರ್ಯ. ಇಂತಹ ಘೋರ ರಾತ್ರಿ, ಧಾರಾಕಾರವಾದಂಥ ಮುಸುಲ ಧಾರೆ, ಮಳೆಯ ಧಾರೆ, ಅದ್ರ ಮಧ್ಯೆ ಕೆಳಗೆ ಪೂರ್ತಿಯಾಗಿ ಕಳೆದ 4 ತಿಂಗಳುಗಳಿಂದ ಪಹರೆ ಹಾಕಿ ಕಾಯ್ತಾ ಇರುವಂತ ಶತ್ರು ಸೈನಿಕರು, ಸಿದ್ದಿ ಜೌಹರನ ಸೈನಿಕರು. ಅಂಥವ್ರ ಮಧ್ಯೆ ಶಿವಾಜಿ ಮಹಾರಾಜರು ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಆಗತ್ತಾ?
ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಆದರೆ ಶಿವಾಜಿ ಮಹಾರಾಜರ ಯೋಚನೆಯೇ ಬೇರೆ ಇತ್ತು. ಶಿವಾಜಿ ಮಹಾರಾಜರನ್ನ ಒಂದು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೊತ್ಕೊಂಡು ಹೋಗ್ಬೇಕು, 600 ಜನ ಸೈನಿಕರು ಅವ್ರನ್ನ ಹಿಂಬಾಲಿಸಬೇಕು, ಇನ್ನೊಂದು ಖಾಲಿ ಪಲ್ಲಕ್ಕಿ ಇರಬೇಕು ಅಂತ ಯೋಚನೆ ಆಯಿತು. ಇದೆಲ್ಲದರ ಜೊತೆಗೆ ಇಡೀ ಈ ಯೋಜನೆಯ ನೇತೃತ್ವವನ್ನು ವಹಿಸಿದಂಥವನು ಮಹಾಪರಾಕ್ರಮಿಯಾದಂಥ ಬಾಜಿ ಪ್ರಭು ದೇಶಪಾಂಡೆ ಅಂತ. ಆಳೆತ್ತರ, ಅವರ ಆಳಂಗವೂ ಹಾಗೆ ಇತ್ತು, ಎತ್ತರದ ಭೀಮದೇಹಿ. ಶಿವಾಜಿಗಿಂತ ವಯಸ್ಸಲ್ಲಿ ಇನ್ನೂ 8-12 ವರ್ಷಗಳ ಹಿರಿಯ ಆತ ಕೂಡ. ಆತ ಶಿವಾಜಿ ಮಹಾರಾಜರ ಬಲಗೈಯಾಗಿ ನಿಂತ್ಕೋತಾನೆ, ಇಡೀ ಉಸ್ತುವಾರಿಯನ್ನು ಅವನು ತಗೋತಾನೆ. ನೋಡ್ತಾ ಇದ್ದಂತನೇ ಧಾರಾಕಾರವಾಗಿ ಮಳೆ, ಕಗ್ಗತ್ತಲು ಮತ್ತು ಅದಮ್ಯವಾದಂಥ ಕಾಡೋದು. ಆ ಕಾಡಲ್ಲಿ ಈ 600 ಜನ ಸೈನಿಕರು ಕಣ್ಮರೆಯಾಗಿ ತಪ್ಪಿಸ್ಕೊಂಡು ಹೊರಡ್ತಾರೆ. ವೇಗವಾಗಿ ಕೆಳಗಿಳಿತಾರೆ ಕೋಟೆಯನ್ನ, ಪನ್ನಾಳಗಡದ ಕೋಟೆಯನ್ನ. ಅವರು ಅಲ್ಲಿಂದ ವಿಶಾಲಗಡಕ್ಕೆ ಹೋಗ್ಬೇಕಾಗಿತ್ತು ತಪ್ಪಿಸ್ಕೊಂಡು. ಪನ್ನಾಳಗಡದ ಕೋಟೆಯನ್ನು ಇಳಿತಾ ಇದ್ದಾಗ ಎಲ್ರಿಗೂ ಒಂದೇ ಅನಿಸ್ತಾ ಇತ್ತು, ಮಳೆ ಬರ್ತಾ ಇದೆ, ಮಿಂಚು ಬರದೇ ಇರಲಿ ಅಂತ. ಪ್ರತಿ ಸಾರಿ ಅಕಸ್ಮಾತ್ ಮಿಂಚುಗಳು ಕೂಡ ಆ ಬೆಳಕಲ್ಲಿ, ಯಾಕೆಂದ್ರೆ ವೈರಿಯ ಗುಪ್ತಚರರು ಎಲ್ಲ ಕಡೆ ಹರಡ್ಕೊಂಡಿದ್ರು. ವೈರಿಯ ಗುಪ್ತಚರರು ಅಷ್ಟೇ ಅಲ್ಲ, ಸೈನಿಕರು ಕೂಡ ಎಲ್ಲ ಕಡೆ ಹರಡ್ಕೊಂಡಿದ್ರು. ಅವ್ರು ಯಾರಿಗೂ ಕಾಣದ ಹಾಗೆ ತಪ್ಪಿಸ್ಕೋಬೇಕಾಗಿತ್ತು. ಮನಸ್ಸಲ್ಲಿ ಎಲ್ರಿಗೂ ಇತ್ತು, ತಾಯಿ ಭವಾನಿ ಬೆಳಕು ಮಾತ್ರ ಬರದೇ ಇರಲಿ, ಬೆಳಕಿನಿಂದ ಸ್ವರಾಜ್ಯ ಅಳಿದು ಹೋಗುವಂತ ಸಾಧ್ಯತೆ ಇದೆ, ಅದಕ್ಕಾಗಿ ಮಿಂಚದೇ ಇರಲಿ ಅಂತ. ಆದ್ರೆ ಒಂದಷ್ಟು ದೂರ ಹೋಗುವಾಗ ಮಧ್ಯದಲ್ಲಿ ಏನೋ ಸದ್ದಾದಂತೆ ಆಯಿತು. ಯಾವುದೋ ಪ್ರಾಣಿ ಇರ್ಬೋದಾ? ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಪಶ್ಚಿಮ ಘಟ್ಟ ತಾನೆ, ಪ್ರಾಣಿ ಎಲ್ಲ, ಯಾವ್ದು ಆಗ್ಬಾರ್ದಾಗಿತ್ತೋ ಅದೇ ಆಗಿತ್ತು. ಅದೇ ಹೊತ್ತಿಗೆ ಜೋರಾದಂತ ಮಿಂಚು. ಆ ಮಿಂಚಿನಲ್ಲಿ ನೋಡಿದ್ರೆ ಸಿದ್ದಿ ಜೌಹರನ ಗೂಢಚರರು ಕಾಣಿಸಿದ್ರು. ಇವರನ್ನು ನೋಡಿದ ತಕ್ಷಣವೇ ಆ ಮಿಂಚಿನ ಬೆಳಕಲ್ಲಿ ಶಿವಾಜಿ ಮತ್ತು ಸೈನಿಕರು ತಪ್ಪಿಸ್ಕೊಳ್ತಾ ಇರೋದು ನೋಡಿದ್ರು. ಅವರು ದೌಡಾಯಿಸಿದ್ರು, ಸಿದ್ದಿ ಜೌಹರನ ಟೆಂಟಿಗೆ ಓಡಿದ್ರು. ಧಾರಾಕಾರವಾದ ಮಳೆ, ಅಲ್ಲಿ ಹೋಗಿ ಹೇಳಿದ್ರು ಶಿವಾಜಿ ತಪ್ಪಿಸ್ಕೊಳ್ತಾ ಇದ್ದಾನೆ, ಓಡ್ ಹೋಗ್ತಾ ಇದ್ದಾನೆ. ಅತ್ತ ಸಿದ್ದಿ ಜೌಹರನಿಗೆ 1000 ಚೇಳುಗಳು, ಹಾವುಗಳು ಒಟ್ಟಿಗೆ ಕುಟುಕಿದಂತಾಯ್ತು, ಕಚ್ಚದಂತಾಯ್ತು. ಏನು, ನಾಳೆ ಬೆಳಗಾದ್ರೆ ಸಂಧಿಗೆ ಬರ್ಬೇಕಾದ್ರೆ ಇವತ್ತು ತಪ್ಪಿಸ್ಕೊತಾ ಇದ್ದಾನೆ. ತಕ್ಷಣ ಸಿದ್ದಿ ಮಸೂದ್ ಅಂತ ಜೌಹರನ ಅಳಿಯ, ಆತನ ಸಂಗಡ 1000 ಸಂಖ್ಯೆಯಲ್ಲಿ ಸೈನಿಕರನ್ನು ಕಳಿಸ್ಕೊಡ್ತಾನೆ. ಓಡು, ಈಗಲೇ ಹೋಗ್ಬಿಟ್ಟು ಶಿವಾಜಿಯನ್ನ ಹಿಡ್ಕೊಂಬ ಅಂತ. ದೂರ ಹೋಗಿರ್ಲಿಕ್ಕಿಲ್ಲ ಅವನು ಅಂತ. ಆದ್ರೆ ಇತ್ತ ಶಿವಾಜಿ ಜೊತೆಗೆ ಹೊರಟಂತ ಬಾಜಿ ಪ್ರಭು ದೇಶಪಾಂಡೆ ಇನ್ನೊಂದು ಯೋಚನೆಯನ್ನು ಮಾಡಿದ್ರು. ಆಗ್ಲೇ ಹೇಳದಂತಾನೆ 2 ಪಲ್ಲಕ್ಕಿ ಇತ್ತಲ್ಲ, ಒಂದು ಪಲ್ಲಕ್ಕಿಯಲ್ಲಿ ಶಿವಾಜಿ ಮಹಾರಾಜರನ್ನ ಕೂರಿಸ್ಕೊಂಡು ನಿಶ್ಚಿತವಾದಂಥ ದಾರಿಯಿಂದ ಬೇರೆ ದಾರಿಯಲ್ಲಿ ಹೊರಟರು. ಇನ್ನೊಂದು ಖಾಲಿ ಪಲ್ಲಕ್ಕಿ ಇತ್ತಲ್ಲ, ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂರಿಸಿ 12 ಜನ ಆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಇನ್ನೊಂದು ದಾರಿಯಲ್ಲಿ ಹೊರಟರು. ಸುಲಭವಾಗಿ ಯಾವ್ದು ಸಿಗುತ್ತೋ ಆ ದಾರಿಯಲ್ಲಿ. ಇತ್ತ ಶಿವಾಜಿ ಮಹಾರಾಜರ ಜೊತೆಗೆ ಬಾಜಿ ಪ್ರಭು ದೇಶಪಾಂಡೆ ವೇಗವಾಗಿ ವಿಶಾಲಗಡದ ಕಡೆಗೆ ಧಾವಿಸ್ತಾ ಇದ್ದ. ಆದ್ರೆ ಸುದ್ದಿ ತಿಳಿದ ತಕ್ಷಣ ಸಿದ್ದಿ ಮಸೂದ, ಜೌಹರನ ಅಳಿಯ, ಆತ ಓಡಿ ಬರ್ತಾನೆ. ನೋಡಿದ್ರೆ ಎದುರಿಗೆ ಕಾಣಿಸೇ ಬಿಟ್ರು. ಅವರನ್ನು ಅರೆಸ್ಟ್ ಮಾಡ್ತಾನೆ, 12 ಜನರನ್ನ ಪಲ್ಲಕ್ಕಿ ಸಹಿತ. ಯಾರು ನೀವು ಅಂತ ಕೇಳ್ತಾನೆ. ಅವ್ರು ಮಾತಾಡಿಲ್ಲ. ನೋಡಿದ್ರೆ ಗೊತ್ತಾಯ್ತು, ಶಿವಾಜಿ ರೀತಿಯಲ್ಲಿ ಕುಳ್ಳಿಗಿರುವಂತ ವ್ಯಕ್ತಿ ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾನೆ. ಇನ್ಯಾರು ಇರ್ತಾರೆ ಪಲ್ಲಕ್ಕಿ ಒಳಗೆ? ಅದೇ ತರದ ಗಡ್ಡ, ಅದೇ ತರದ ಕಿರೀಟ, ತರದ ಟೋಪಿ. ಅರೆಸ್ಟ್ ಮಾಡ್ಕೊಂಡು ಹೋದ. ಹೋಗ್ಬಿಟ್ಟು ತನ್ನ ಮಾವನ ಎದುರು ನಿಲ್ಲಿಸಿದ. ಪಲ್ಲಕ್ಕಿಯನ್ನು ಕೆಳಗಿಳಿಸಲಾಯಿತು. ಅದರೊಳಗಿಂದ ಕುಳ್ಳಿಗಿನ ಒಬ್ಬ ವ್ಯಕ್ತಿ ಹೊರಗೆ ಬಂದ. ಎಲ್ರಿಗೂ ಅನ್ನಿಸ್ತು ಶಿವಾಜಿ ಮಹಾರಾಜರು ಸಿಕ್ಬಿಟ್ರು, ಇನ್ನು ಕತ್ತರಿಸಿ ಹಾಕೋದಷ್ಟೇ ಅಂತ. ಆದ್ರೆ ಆ ಹೊತ್ತಿಗೆ ಸಿದ್ದಿ ಜೌಹರ್ನ ಸೈನ್ಯದಲ್ಲೂ ಕೂಡ ಕೆಲವರು ಶಿವಾಜಿ ಮಹಾರಾಜರನ್ನು ನೋಡಿದ್ರು ಮತ್ತು ವರ್ಣನೆಯನ್ನು ಕೇಳಿದ್ರು, ಶಿವಾಜಿ ಮಹಾರಾಜರು ಹೇಗಿದ್ರು ಅಂತ. ಅಫ್ಜಲ್ ಖಾನ್ ಹತ್ಯೆ ಆಗಷ್ಟೇ ಆಗಿತ್ತಲ್ಲ, ಆ ವರ್ಣನೆ ತಕ್ಕಂತೆ ಈ ಶಿವಾಜಿ ಇಲ್ವೇ ಇಲ್ಲ. ವೇಷಭೂಷಣ ಆಗಿದೆ, ನೋಡ್ಲಿಕ್ಕೆ ಹಾಗೆ ಶಿವಾಜಿ ತರದಲ್ಲಿ ಇಲ್ವೇ ಇಲ್ಲ. ಯಾರು ನೀನು ಅಂತ ಕೇಳಿದ್ರು. ಇವನು ಹೇಳಿದ, ನಾನು ಶಿವಾಜಿ. ಏನು ಶಿವಾಜಿ ಅಂತೀಯ? ಭಯದಿಂದ ಆತ ಹೇಳಿದ, ಶಿವಾಜಿ ಹೌದು, ಆದ್ರೆ ವೃತ್ತಿಯಲ್ಲಿ ನಾನೊಬ್ಬ ಕ್ಷೌರಿಕ ಅಷ್ಟೇನೆ, ಶಿವಾಜಿ ಮಹಾರಾಜರಲ್ಲ ಅಂತ. ಮತ್ತೆ ದಗ ಆಯ್ತು, ಮೋಸ ಆಯ್ತು ಅಂತ ಸಿದ್ದಿ ಜೌಹರ್ 1000 ಸಂಖ್ಯೆಯಲ್ಲಿ ಎಲ್ಲರನ್ನೂ ಕೂಡ ಸೈನಿಕರನ್ನು ಕಳಿಸ್ಕೊಟ್ಟ. ಸಿದ್ದಿ ಮಸೂದನು ಹೊರಟ. ಈ ವಿಷಯ ಶಿವಾಜಿ ಮಹಾರಾಜರಿಗೂ ನಿರೀಕ್ಷೆ ಇತ್ತು, ಮತ್ತೆ ನಮ್ಮನ್ನು ನಡ್ಸ್ಕೊಂಡ್ ಬರ್ತಾರೆ ಅಂತ. ಆದ್ರೆ ಈ ಡ್ರಾಮಾ ನಡೆಯುವಷ್ಟು ಹೊತ್ತಿಗೆ ಒಂದಷ್ಟು ದೂರ ಆ ಕಡಿದಾದ ದಾರಿಯಲ್ಲಿ ಮುಂದಕ್ಕೆ ಸಾಗ್ಬೋದು ಅಂತ ಗೊತ್ತಿತ್ತು. ಹಾಗೆ ಆಯ್ತು ಕೂಡ. ಆದ್ರೆ ಪನ್ನಾಳದ ಒಂದು ಘಟ್ಟದಲ್ಲಿ ಬಹಳ ಕಡಿದಾದಂತ ದಾರಿ, ಒಬ್ಬ ವ್ಯಕ್ತಿ ಮಾತ್ರ ದಾಟಿಕೊಂಡು ಹೋಗ್ಬೋದು. ಕಡಿದಾದಂತ ಎತ್ತರದ ದರೆ, ಇನ್ನೊಂದು ಕಡೆಗೆ ಆಳವಾದ ಪ್ರಪಾತ, ಕೆಳಗೆ ಕೊಯ್ನಾ ನದಿ ತುಂಬಿ ಹರಿತಾ ಇತ್ತು. ಮಳೆಗಾಲ, ಭೀಕರವಾದಂತ ಮಳೆಗಾಲ ಅದು. ಒಬ್ಬ ವ್ಯಕ್ತಿಗಿಂತ ಹೆಚ್ಚಿಗೆ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಕಡಿದಾದ ದಾರಿಯಲ್ಲಿ ಶಿವಾಜಿ ಮಹಾರಾಜರು ವಿಶಾಲಗಡದ ಕಡೆಗೆ ಹೊರಟರು. ಆಗ ಬಾಜಿ ಪ್ರಭು ದೇಶಪಾಂಡೆಗೆ ಅನಿಸ್ತು, ಈ ದಾರಿಯಲ್ಲಿ ತಾನು ಶಿವಾಜಿ ಸಂಗಡ ಹೊರಟ್ಬಿಟ್ರೆ ಬಹುಶಃ
ಸಿದ್ದಿ ಜೌಹರನ ಸೈನಿಕರು ನಮ್ಮನ್ನು ಬೆಂಬೆತ್ತಿ ಬಿಡ್ತಾರೆ. ಅದಕ್ಕಾಗಿ ತಾನು ಈ ಸ್ಥಳದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾನೆ. ಯೋಚನೆ ಮಾಡ್ತಾನೆ. ಶಿವಾಜಿ ಮಹಾರಾಜರಿಗೆ ಹೇಳ್ತಾನೆ, ಮಹಾರಾಜರೇ ನೀವು ಹೊರಡಿ. ಶಿವಾಜಿ ಮಹಾರಾಜರು ಹೊರಟರು ಮತ್ತು ಹೇಳ್ತಾರೆ, ನಾನು ವಿಶಾಲಗಡಕ್ಕೆ ಹೋದ ತಕ್ಷಣ 3 ತೋಪುಗಳನ್ನು ಹಾರಿಸ್ತೀನಿ, ಅಂದ್ರೆ ನಾನು ಸುರಕ್ಷಿತವಾಗಿ ತಲುಪಿದ್ದೀನಿ ಅನ್ನೋ ಸೂಚನೆ ಅದು ಕೇಳಿದ ತಕ್ಷಣ ನೀನು ಕೂಡ ಅಲ್ಲಿಗೆ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟರು. ಆಯ್ತು ಅಂತ ಒಪ್ಪಂದ ಆಯ್ತು. ಎಲ್ರಿಗೂ ನಮಸ್ಕಾರಗಳ ವಿನಿಮಯ ಆದ ನಂತರ ಶಿವಾಜಿ ಮಹಾರಾಜರು ಹೊರಟರು. ಇತ್ತ ಬಾಜಿ ಪ್ರಭು ದೇಶಪಾಂಡೆ 2 ಕೈಗಳಲ್ಲಿ ಖಡ್ಗವನ್ನು ಹಿಡ್ಕೊಂಡು ಆ ಕಿಂಡಿಯಲ್ಲಿ ಸಣ್ಣ ಜಾಗ ಇತ್ತಲ್ಲ ಅಲ್ಲಿ ನಿಂತ್ಕೊಂಡ. ನಿರೀಕ್ಷೆಯಂತೆಯೇ ಸಿದ್ದಿ ಜೌಹರನ ಸೈನಿಕರು ಬರ್ಲಿಕ್ಕೆ ಶುರುವಾದ್ರು. ಒಬ್ಬೊಬ್ಬ ಸೈನಿಕ ಬರ್ತಾ ಇದ್ದ ಕೂಡ ಕತ್ತರಿಸಿ ಹಾಕ್ತಾ ಇದ್ದ. ಸೈನಿಕರ ಹೆಣಗಳ ರಾಶಿಯೇ ಬಿತ್ತು. ಕೊಯ್ನಾ ನದಿ ಬರೀ ಮಣ್ಣಿನ ಕೆಂಪು ಬಣ್ಣ ಅಲ್ಲ, ವೈರಿಯ ರಕ್ತದಿಂದಲೂ ಕೂಡ ಕೆಂಪಾಗಿ ಹರಿಯತೊಡಗಿತು. ಸೂರ್ಯೋದಯ ಆಯಿತು. ಸೂರ್ಯ ನೆತ್ತಿಯ ಮೇಲೆ ಬಂದ. ಹೋರಾಟ ನಿಂತಿಲ್ಲ. ಸಂಜೆ ಆಗ್ತಾ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಸುಮಾರು 21 ಗಂಟೆಗಳ ಓಡಾಟ, 21 ಗಂಟೆಗಳ ಹೋರಾಟ. ಒಬ್ಬನೇ ಒಬ್ಬ ವೈರಿ ಪನ್ನಾಳಗಡವನ್ನು ದಾಟ್ಕೊಂಡು ಮೇಲಕ್ಕೆ ಹೋಗ್ಲಿಕ್ಕಾಗಿಲ್ಲ ವಿಶಾಲಗಡದ ಕಡೆಗೆ. ಸಂಜೆ ಆಗ್ತಾ ಇದ್ದಂತೆಯೇ ಆ ಹೊತ್ತಿಗೆ ಸುಮಾರು 21 ಗಂಟೆ ಕಳೆದಿದೆ. ಬಾಜಿ ಪ್ರಭು ದೇಶಪಾಂಡೆ ಮೈ ತುಂಬ ರಕ್ತ ಆಗಿದೆ. ಒಬ್ಬ ವೈರಿಯನ್ನು ಕೂಡ ವಿಶಾಲಗಡದ ಕಡೆಗೆ ಬಿಟ್ಟಿಲ್ಲ. ಎಲ್ಲರನ್ನು ಕತ್ತರಿಸಿ ಆಗ್ತಾ ಇದ್ದಾರೆ. ಅತ್ತ ಶಿವಾಜಿ ಮಹಾರಾಜರು ವಿಶಾಲಗಡವನ್ನು ತಲುಪಿದ ತಕ್ಷಣ ಮೊದಲೇ ಯೋಚನೆ ಆಗಿತ್ತಲ್ಲ, ಆ ಪ್ರಕಾರ 3 ಸಾರಿ ಧನ್ 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 ಅಂತ ತೋಪುಗಳ ಸದ್ದು ಬಂತು. ಅದಾದ ತಕ್ಷಣನೇ ಬಾಜಿಪ್ರಭು ದೇಶಪಾಂಡೆಗೆ ಅನಿಸ್ತು, ಶಿವಾಜಿ ಮಹಾರಾಜರು ಜೀವಂತವಾಗಿ ವಿಶಾಲಗಡವನ್ನು ತಲುಪಿದ್ರು ಅಂತ. ಯಾವಾಗ ಮನಸ್ಸಿಗೆ ಒಂದು ಸಾರಿ ಅಂತ ಆನಂದ ಆಯ್ತು, ಒಂದು ಕ್ಷಣ ಬಹುಶಃ ಬಾಜಿಪ್ರಭು ದೇಶಪಾಂಡೆ ಮೈ ಮರೆತಿರ್ಬೋದು, ಅಥವಾ 21 ಗಂಟೆಗಳ ಆ ಓಡಾಟ ಮತ್ತು ಹೋರಾಟದ ಪರಿಣಾಮವಾಗಿ ಜೀವವೂ ಕೂಡ ಆಯಾಸಕ್ಕೊಳಗಾಗಿತ್ತು. ವೈರಿ ಹಿಂದ್ಗಡೆಯಿಂದ ಬಂದು ಸಿದ್ದಿ ಜೌಹರನ ಸೈನಿಕರು ಬಾಜಿಪ್ರಭು ದೇಶಪಾಂಡೆಗೆ ಬಲವಾಗಿ ಇರಿದ್ರು. ಬಾಜಿಪ್ರಭು ದೇಶಪಾಂಡೆ ಅಲ್ಲಿಯ ತನಕ ಒಬ್ಬರನ್ನೂ ಒಳಕ್ಕೆ ಕಳಿಸಿದರೇನೆ, ವಿಶಾಲಗಡದ ಕಡೆ ಕಳಿಸಿದರೇನೆ ನಿಂತಿದ್ದಂತ ಆ ಆಜಾನುಬಾಹು ಬಾಜಿಪ್ರಭು ದೇಶಪಾಂಡೆ ಸ್ವರಾಜ್ಯಕ್ಕಾಗಿ ಜೀವವನ್ನು ತೆತ್ತರು. ಆದರೆ ಅಷ್ಟೊತ್ತಿಗಾಗಲೇ ಮೇಲಕ್ಕೆ ಹೋದಂತ ಶಿವಾಜಿ ಮಹಾರಾಜರು ತನ್ನ ಸೈನಿಕರಿಗೆ ಸೂಚನೆ ಕೊಟ್ಟರು, ಈ ರಾತ್ರಿಯೇ ಯುದ್ಧ ಮಾಡಬೇಕು ಅಂತ. ಗೆರಿಲ್ಲಾ ಯುದ್ಧದ ಮುಖಾಂತರ ಆ ಹೊತ್ತಿಗಾಗಲೇ ವಿಶಾಲಗಡವನ್ನು ಕೂಡ ಇಬ್ರು ಮರಾಠ ಯೋಧರೇ, ಸಯೋಜಿರಾವ್ ಮತ್ತು ಇನ್ನೊಬ್ಬ ಇಬ್ರು ಕೂಡ ಮುತ್ತಿಗೆ ಹಾಕಿದ್ರು. ಅಂಥವರೆಲ್ಲರನ್ನೂ ಕೂಡ ಶಿವಾಜಿ ಸೈನಿಕರು ರಾತ್ರೋರಾತ್ರಿ ಎದುರಿಸ್ತಾರೆ. ಎಲ್ಲರನ್ನೂ ಕೂಡ ಹೊಡೆದು ಓಡಿಸ್ತಾರೆ. ಎಲ್ರಿಗೂ ಆಘಾತ ಆಗತ್ತೆ. ಬೆಳಗಾಗೋದ್ರೊಳಗೆ ಇಷ್ಟು ತಿಂಗಳುಗಳ 5-6 ತಿಂಗಳು ಮುತ್ತಿಗೆ ಹಾಕಿದಂತೆ ಎಲ್ಲರನ್ನೂ ಕೂಡ ಒಂದೇ ದಿನದಲ್ಲಿ ಶಿವಾಜಿ ಮಹಾರಾಜರ ಸೈನಿಕರು ಗೆರಿಲ್ಲಾ ಯುದ್ಧದ ಮುಖಾಂತರ ಗೆಲ್ತಾರೆ. ಶಿವಾಜಿ ಮಹಾರಾಜರಿಗೆ ಮಾರನೇ ದಿವಸ ಆಗೋ ಹೊತ್ತಿಗೆ ಸುದ್ದಿ ಬರುತ್ತೆ, ತಮ್ಮ ಸೈನಿಕರು ಯುದ್ಧವನ್ನು ಗೆದ್ರು, ಆದರೆ ಒಂದು ಅಮೂಲ್ಯವಾದಂಥ ರತ್ನವನ್ನು ನಾವು ಕಳ್ಕೊಂಡ್ವಿ ಅಂತ. ಅವರೇನೆ ಬಾಜಿ ಪ್ರಭು ದೇಶಪಾಂಡೆ. ಇವತ್ತಿಗೂ ಕೂಡ ಪನ್ನಾಳಗಡ ಇವತ್ತಿಗೂ ಇದೆ ಮಹಾರಾಷ್ಟ್ರದಲ್ಲಿ. ಪನ್ನಾಳಗಡದ ಆ ಹೋರಾಟ ಮಾಡಿದಂಥ ಜಾಗ, ಅಂದ್ರೆ ಬಾಜಿ ಪ್ರಭು ದೇಶಪಾಂಡೆ 2 ಕೈಗಳಿಂದ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿದ್ರಲ್ಲ, ಆ ಸ್ಥಳವನ್ನ ಪಾವನಖಿಂಡಿ ಅಂತ ಹೇಳ್ತಾರೆ. ಆ ಸ್ಥಳದಲ್ಲಿ ಇವತ್ತಿಗೂ ಕೂಡ ಬಾಜಿ ಪ್ರಭು ದೇಶಪಾಂಡೆಯ ಎತ್ತರದ ಒಂದು ವಿಗ್ರಹ ಇದೆ. 2 ಕೈಯಲ್ಲಿ ಖಡ್ಗವನ್ನು ಹಿಡಿದು ನಿಂತಂತ ಆಳೆತ್ತರದ ವಿಗ್ರಹವನ್ನ ಅಲ್ಲಿಯ ಮಹಾರಾಷ್ಟ್ರ ಸರ್ಕಾರ ನಿರ್ಮಾಣ ಮಾಡಿದೆ. ಇವತ್ತಿಗೂ ಕೂಡ ಯಾತ್ರಾರ್ಥಿಗಳು ಹೋಗಿ ನೋಡಿ ಖುಷಿ ಪಡ್ತಾರೆ. ಇಂತಹ ಸಾವಿರ ಜನ ಸ್ವರಾಜ್ಯಕ್ಕೋಸ್ಕರ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಜೀವವನ್ನು ಕೊಟ್ಟರು. ಇವತ್ತು ನಾನು ಹೇಳಿದಂತ ಈ ಹಾಡಿನಲ್ಲಿಯೂ ಕೂಡ ಇದೇ ಭಾವ ತುಂಬಿತ್ತು. ವಿಶ್ವವೆಲ್ಲವೂ ಮುನಿದು ನಿಂತರು ನಾಡನುಳಿಸಲು ಬಲ್ಲೆವು ಅಂತ. ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಇಡೀ ಜಗತ್ತೇ ಎದುರಿದ್ದಾಗಲೂ ಕೂಡ ಶಿವಾಜಿ ಮಹಾರಾಜರು ನಾಡನ್ನ ಉಳಿಸಿದರು, ಹಿಂದವಿ ಸ್ವರಾಜ್ಯವನ್ನು ಉಳಿಸಿದರು, ಕಟ್ಟಿ ಬೆಳೆಸಿದರು. ಈ ಹಾಡು ಹಾಗೆ ಇತ್ತು ಮತ್ತು ಶಿವಾಜಿ ಮಹಾರಾಜರ ಜೀವನವೂ ಹಾಗೆ ಇತ್ತು. ಅವರ ಜೊತೆಯಲ್ಲಿದ್ದಂಥ ಸಹಕಾರಿಗಳನ್ನು ಕೂಡ ಹಾಗೆಯೇ ಬೆಳೆಸಿದ್ರು ಶಿವಾಜಿ ಮಹಾರಾಜರು. ಅದು ಶಿವಾಜಿ ಮಹಾರಾಜರ ವಿಶೇಷ ಅಂತ ಹೇಳ್ಬೋದು. ಹೇಳೋದಕ್ಕೆ ಇಂತಹ 10 ಘಟನೆಗಳಿದೆ. ಶಿವಾಜಿ ಮಹಾರಾಜರ ಇಂತಹ ರಾಜನೀತಿ ಇದೆಯಲ್ಲ, ಇಂತಹ ರಾಜನೀತಿಯಿಂದಾಗಿನೇ ಶಿವಾಜಿ ಮಹಾರಾಜರು ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಜರ ಪೈಕಿ ಒಬ್ಬರು ಅಂತ ವಿದೇಶಿ ಸಮೀಕ್ಷೆ ಒಂದು ಹೇಳಿತ್ತು. ಇಂತಹ
ಹಲವು ಉದಾಹರಣೆಗಳನ್ನ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಾವು ನೋಡ್ಬೋದು. ಇವತ್ತು ಸಮಯ ಆಗಿರೋದ್ರಿಂದ ಇವತ್ತಿಗೆ ಎಷ್ಟು ಸಾಕು ಅನ್ಸುತ್ತೆ. ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಗುರೂಜಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಈ ಕುರಿತಂತೆ ಏನಾದರೂ ತಮ್ಮ